ಮೋಸ್ಟ್ ಅವೇಟೆಡ್ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗಿತ್ತು. ಅವೇಟೆಡ್ ಅನ್ನೋದಕ್ಕಿಂತ ಒಂದು ರೀತಿ ಇದು ಎಕ್ಸ್ಪೆಕ್ಟೇಷನ್ ಇರಲಾಗಿತ್ತು. ಇವತ್ತು ಬರೆದಿಂದ ಟೀಸರ್ ನಿನ್ನೆ 19th ಅನೌನ್ಸ್ಮೆಂಟ್ ಮಾಡಿದ್ರು, ಇವತ್ತು ನಾಳೆ ಟೀಸರ್ ಬಿಡ್ತೀವಂತ 20th. ಇವತ್ತು ಟೀಸರ್ ಬಂತು. ಆ್ಯಂಡ್ ಒಂದು ವೇಳೆ ಇವರು ವಾರಂತ ಮುಂಚೆ ಏನಾದರೂ ಹೇಳಿದ್ರೆ ಟೀಸರ್ ಬರ್ತಿಂತ ಹೇಳಿದ್ರಂದ್ರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಿತ್ತು. ಸಡನ್ನಾಗಿ ಇವ್ರು ಬಿಟ್ಟಿದ್ರಿಂದ ಏನು ಎಕ್ಸ್ಪೆಕ್ಟೇಷನ್ ಅಂತ ಒಂದು ನಾರ್ಮಲ್ ವ್ಯೂವರ್ ಕೂಡ ಆ ಟೀಸರ್ ಬಂತಂತ ನೋಡೋಕೆ ಹೋಗಿದೆ. ಒಬ್ಬಿಯಸ್ಲಿ ಇದು ಶಾಕ್ ಆಗೈತಿ ಟೀಸರ್ ನೋಡಿ, ಯಾಕಂದ್ರೆ ಆ ಲೆವೆಲ್ ಮೇಕಿಂಗ್ ಐತಿ ಆ್ಯಂಡ್ ಆ ಲೆವೆಲ್ ಫ್ರೇಮ್ಸ್ ಅದಾವು. ಬಟ್ ಅವ್ರಿಗೆ ರೇಟಿಂಗ್ ಇಷ್ಟ ಆಗಿರೋಕ್ಕಿಲ್ಲ, ಯಾಕಂದ್ರೆ ಭಾಳ ಫಾಸ್ಟ್ ಕಟ್ಸ್ ಅದಾವೆ ಈ ಟೀಸರ್ದಾಗ. ಆ್ಯಂಡ್ ಈ ನಾ ಇವತ್ತಿನ ನೋಡಿದಾಗ ನಿಮ್ಗೆ ಏನಂದ್ರೆ ಈ ಟೀಸರ್ದಾಗ ಏನೇನೋ ಸ್ವಲ್ಪ ಫ್ರೇಮ್ ಅದಾವೆ, ಒಂದೊಂದು ಫ್ರೇಮ್ದಾಗ ನಂಗೆ ಒಂದು ಸ್ವಲ್ಪ ಪಾಯಿಂಟ್ಗಳು ನಂಗೆ ಗೊತ್ತವು. ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಅದನ್ನು. ಆ್ಯಂಡ್ ಒಂದೊಂದು ಫ್ರೇಮ್ನ ಅನಲೈಸ್ ಮಾಡೋನು. ಆ್ಯಂಡ್ ಈಗ ನಾನು ಯೂಟ್ಯೂಬ್ನ ಓಪನ್ ಮಾಡಿದ್ದೀನಿ. ಆ್ಯಂಡ್ ಆ ಯೂಟ್ಯೂಬ್ದು ಏನೋ ಒಂದು ಪ್ಲೇಬ್ಯಾಕ್ ಸೆಟ್ಟಿಂಗ್ ಇರ್ತದೆ, ಅದನ್ನು ಭಾಳ ಮಿನಿಮಲಾಗಿ ಇಟ್ಕೊಂಡಿದ್ದೀನಿ. ಸ್ಲೋ ಆಗಿ ನೋಡೋಣ ಒಂದೊಂದು ಫ್ರೇಮ್ ಯಾವ ರೀತಿ ಏನೇನೈತೆ ಅಂತ. ಆ್ಯಂಡ್ ಟಾಕ್ಸಿಕ್ ಟೀಸರ್ನ ಫುಲ್ಲಿ ನೋಡಿದ್ರೆ ಒಂದ್ಸಲ ನಂಗೆ ಇಷ್ಟ ಆಗೈತಿ. ಆ್ಯಂಡ್ ಯಶ್ ಅವರ ಭಾಳ ಶೇಡ್ಸ್ದವು, ಅದು ಭಾಳ ಅದ್ರ ಇದು ಫಾಸ್ಟ್ ಕಟ್ದಾಗ ಭಾಳಷ್ಟು ಶೇಡ್ಸ್ ಏನದವಲ್ಲ ಅವನ್ನೆಲ್ಲೂ ಜಾಗನೂ ಕೊಟ್ಟಿಲ್ಲ, ಅದು ಬ್ರೀತಿಂಗ್ ಸ್ಪೇಸೇ ಇಲ್ಲ ಅದಕ್ಕೆ. ಅಂದ್ರೆ ಫಾಸ್ಟಾಗಿ ಮೂವ್ ಆಗೋದ್ರಿಂದ ಅದಕ್ಕೆ ಇಲ್ಲಿ ಸ್ಪೇಸೇ ಇಲ್ಲ. ಅವು ಎಷ್ಟು ಜನ ಅದು ಅಬ್ಸರ್ವ್ ಮಾಡೋಕ್ಕಾಗಿಲ್ಲ. ಅದು ಅಂಥ ಒಂದೊಂದು ಏನು ಫ್ರೇಮ್ಸ್ದವು ಅವನು ಕೂಡ ನಾ ಇದು ನಿಮ್ಗೆ ಈ ವಿಡಿಯೋದಾಗ ತೋರಿಸ್ತೀನಿ. ಆ್ಯಂಡ್ ಫಸ್ಟ್ ಇನ್ನು ಟೀಸರ್ ಓಪನ್ ಮಾಡಿದ್ದೀನಿ. ಟೋಟಲ್ ಟೀಸರ್ ಅನಿಸಿದ್ದೇನೆಂದ್ರೆ ವಿಂಟೇಜ್ ಲುಕ್ ಆಗಿತ್ತು. ಟೋಟಲ್ ಟೀಸರ್ ವಿಂಟೇಜ್ ಲುಕ್ ಆಗಿತ್ತು. ಐ ಥಿಂಕ್ ಇದು ಬಾರೆಲ್ಲ ಕೆಸನು ಇರಬೇಕು, ಇದೇನು ಫಸ್ಟ್ ಅಂತ ನೋಡುತ್ತಿರ್ತಾವೆ. ಆ್ಯಂಡ್ ಇಲ್ಲಿ ಯಶ್ ಅವ್ರದೊಂದು ಈ KGF ಕ್ಲೈಮ್ಯಾಕ್ಸ್ ಬರ್ತಿತ್ತಿಲ್ಲ, ಲಾಂಗ್ ಹೇರ್ ಲಾಂಗ್ ಬೇರ್ಡ್ ಆ ಲುಕ್ ಈಗ ಇಲ್ಲಿ. ಆ್ಯಂಡ್ ನೆಕ್ಸ್ಟ್ ಫ್ರೇಮ್ನಾಗ ಅಂದ್ರೆ ಭಾಳ ಫಾಸ್ಟ್ ಕಟ್ಸ್ದವು. ಈ ಕಟ್ಸ್ದಾಗ ಅಂದ್ರೆ ಮೇನ್ಲಿ ಒಂದು ಡಿಫ್ರೆಂಟ್ ಲೊಕೇಶನ್ನಾಗ ಎಲ್ಲ ಬ್ಲಾಸ್ಟ್ ಸೀನ್ಸ್ ಅದಾವು. ಮೂವಿ ಪೂರ ಬ್ಲಾಸ್ಟ್ ಸೀನ್ಸ್ ಇದಾವೆ ಇರ್ತೈತಿ. ಆ್ಯಂಡ್ ಇಲ್ಲಿ ಡೀಪ್ಲಿ ಅಬ್ಸರ್ವ್ ಮಾಡ್ರೆ ಇದು ಸರ್ಕಸ್ ಏನಿತ್ತಲ್ಲ, ಇಲ್ಲೇ ಒಂದು ಏನೋ ಮೇನ್ ಒಂದು ಎಲಿಮೆಂಟಲ್ಲಿ ಇಲ್ಲೇ ನಡೀತಿ ಅನಿಸ್ತೈತಿ. ಅಂದ್ರೆ ಇದು ಫಾಸ್ಟ್ ಕಟ್ದಾಗ ಇದೊಂದು ಫ್ರೇಮ್ ನೋಡಿನ, ಇಲ್ಲಿ ಈ ಸರ್ಕಸ್ ಏನು ಸ್ಪಾರ್ಕ್ ಆಗೈತಿ, ಇದೇನು ಅವರು ಮಾಡತ್ತಾರೋ ಅದನ್ನು ಇಲ್ಲಿ ಒಂದು ಏನೋ ಒಂದು ಫೈಟ್ ಸೀನ್ ಸ್ಟಾರ್ಟ್ ಆಗಬೇಕಲ್ಲ, ಆ ಬಿಗಿನಿಂಗ್ದಾಗ ಈ ಫ್ರೇಮ್ ಬರ್ತಿತ್ತು. ಇಲ್ಲಿ ಇದು ಸ್ಪಾರ್ಕಿಂದ ಆ ಫೈಟ್ ಸ್ಟಾರ್ಟ್ ಆಗ್ತಿತ್ತು ಅನ್ನೋದು ಗೊತ್ತಿಲ್ಲ. ಇದೊಂದು ಅಬ್ಸರ್ವ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಫ್ರೇಮ್ದಾಗ ಆಬ್ವಿಯಸ್ಲಿ ಕಾರ್ ನೋಡಿರ್ತೀನೋ ಇಂಡಿ ಇದು ರಾಯನ್ ಏನು ಇಂಟ್ರೊಡಕ್ಷನ್ ಒಂದು ಏನು ಟೀಸರ್ ಬಿಟ್ಟಿದ್ರು, ಅವ್ರದ್ದು January 8 ಬಿಟ್ಟರೆ ಅನಿಸಿದ್ದು ಆಲ್ಮೋಸ್ಟ್. ಆ ಟೀಸರ್ ಐತಿ, ಕಾರಿದು ಅದೈತಿ. ಆ್ಯಂಡ್ ಕಾಸ್ಟ್ಯೂಮ್ದು ಆಲ್ಮೋಸ್ಟ್ ಸೇಮ್ ಐತಿ. ಅಲ್ಲಿ ಏನೋ ಒಂದು ಎಲಿಮೆಂಟ್ ಅದೇನು ಸ್ಮಶಾನ ಏನು ಫೈಟ್ ಸೀನ್ ಆದ್ಮೇಲೆ ಏನೋ ಬಂದಿರ್ಬೋದು, ಅದು ಆದ ತಕ್ಷಣ ಇದು ಫ್ರೇಮ್ ಬರ್ಬೋದು. ನನ್ನ ಪ್ರಕಾರ ಗೆಸ್ಸಿಂಗ್ ಇದೆ, ಆ್ಯಕ್ಯುರೇಟ್ ಏನೂ ಗೊತ್ತಿಲ್ಲ. ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಸೀನ್ದಾಗ ಏನೈತಿ, ಈ ಸರ್ಕಸ್ ಸೆಟಪ್ದಾಗ ಕಾರ್ಸ್ ಮೂವ್ ಆಗತ್ತವು. ಅದು ಮೂವ್ ಆಗತ್ತಿದ್ದು ನೆಕ್ಸ್ಟ್ ಒಂದು ಫ್ರೇಮ್ದಾಗ ಅಂದ್ರೆ ಮತ್ತೆ ಲೊಕೇಶನ್ ಚೇಂಜ್ ಆಕೈತಿ. ಇದೊಂದು ಲೊಕೇಶನ್ ಬೇರೆನೇ ಐತಿ. ಆ್ಯಂಡ್ ಇಲ್ಲೇ ಯಶ್ ಅವ್ರು ಎಂಟ್ರಿ ಕೂಡ ಆಗ್ತೈತಿ. ಆಲ್ಮೋಸ್ಟ್ ಲೈಕ್ ಇದು KGF Chapter 2ದಾಗ ಏನು ಯಶ್ ಅವ್ರು ಎಂಟ್ರಿ ಆಗಿತ್ತಲ್ಲ, ಅದೆಲ್ಲ ಅದೇ ಸಿಮ್ಲರ್ ಅನ್ಸಾಯ್ತಿದೆ ಎಂಟ್ರಿ ನೋಡ್ರೆ ಸ್ವಲ್ಪ. ಆ್ಯಂಡ್ ಇವ್ರು ಅವರ ಅಂತರ ಎಷ್ಟು ಏನೋ ಸಿಮ್ಲರ್ ಮಾಡಲಿ ಏನೋ ಮಾಡಲಿ, ಬಟ್ ಇವ್ರು ಅವರಾದಾಗ ಅದು ಯಾರಿಗೂ ನೆನಪಾಗಂಗಿಲ್ಲ. ಆ್ಯಂಡ್ ಈ ಸರ್ಕಸ್ದು ಮತ್ತೊಂದು ಸ್ವಲ್ಪ ಕ್ಲಿಪ್ ಕೂಡ ಹಾಕಿದ್ದಾರೆ. ಫಾಸ್ಟ್ ಕಟ್ಟೈತಿ, ಆಲ್ಮೋಸ್ಟ್ ಅದು ಅಬ್ಸರ್ವ್ ಮಾಡೋಕ್ಕಾಗಲ್ಲ, ಅಷ್ಟು ಫಾಸ್ಟ್ ಐತಿ. ನಾ ಆಲ್ಮೋಸ್ಟ್ ಎಲ್ಲ ಸ್ಲೋ ಮಾಡಿ ನೋಡತ್ತೀನಿ ಒಂದೊಂದು, ಅವಾಗ ನಂಗೆ ಗೊತ್ತಾಗೈತಿ. ಆ್ಯಂಡ್ ಆದ್ಮೇಲೆ ನೆಕ್ಸ್ಟ್ ಸೀನ್ದಾಗ ನೀವು ಮತ್ತೆ ಫಾಸ್ಟ್ ಕಟ್ಟೈತಿ. ಇಲ್ಲಿ ಯಶ್ ಅವರು ಟ್ರೈನ ಸ್ಟಾಪ್ ಮಾಡತ್ತಾರೆ, ವಿಂಟೇಜ್ ಲುಕ್ ಟ್ರೈನ್ ಐತಿ. ಆಲ್ಮೋಸ್ಟ್ ಈ ಸ್ಟೋರಿ ನೋಡಿದೆಲ್ಲ ವಿಂಟೇಜ್ ಎರಾದಾಗ ಅನಿಸ್ತೈತಿ. ಯಾಕಂದ್ರೆ ಆಲ್ಮೋಸ್ಟ್ ಈ ಹೀರೋಯಿನ್ಸ್ ಏನು ಪೋಸ್ಟರ್ ಬಿಟ್ಟಿರಲ್ಲ, ಅವರು ಕಾಸ್ಟ್ಯೂಮ್ ಕೂಡ ವಿಂಟೇಜ್ ಎರಾದು ಕಾಸ್ಟ್ಯೂಮ್ನ ಹಾಕೊಂಡಿರು. ನೆಕ್ಸ್ಟ್ ಈ ಪೋರ್ಟ್ ಏರಿಯಾ ಆಗಲಿ, ಯಶ್ ಅವ್ರ ಟ್ರೈನರ್ಸ್ ಆಗಿರಲಿ, ಆ್ಯಂಡ್ ನೆಕ್ಸ್ಟ್ ಈ ಸ್ನೋದೊಂದು ಏರಿಯಾ ಬರ್ತೈತಿ. ಆ ಏರಿಯಾದಾಗಲ್ಲಿ ಕ್ಲೌಡ್ದಾಗಿಂದ ಒಂದೆರಡು ಜೆಟ್ಗಳು ಬರ್ತಾವೆ. ಇದೆಲ್ಲ ನೋಡಿದ್ರೆ ಒಂದು ವಿಂಟೇಜ್ ಲುಕ್ದಾಗ ಒಂದು ನೆಕ್ಸ್ಟ್ ಲೆವೆಲ್ ಆ್ಯಕ್ಷನ್ ಸೀನ್ ಇಲ್ಲಿ ಮಾಡಿದಾರೆ ಅನಿಸ್ತೈತಿ ಎಲ್ಲ ಟೋಟಲ್ ನೋಡಿದಾಗ. ನೆಕ್ಸ್ಟ್ ನಾ ಅವಾಗ ಏನು ಹೇಳಿದ್ನಲ್ಲ, KGF Chapter 2ದಾಗ ಏನೊಂದು ಎಂಟ್ರಿ ಇತ್ತಲ್ಲ, ಆ ಎಂಟ್ರಿ ಸೀನ್ ಎಕ್ಸಾಕ್ಟ್ ಅದೇ ರೀತಿ ಒಂದು ಸ್ವಲ್ಪ ಅನಿಸ್ತೈತಿ. ಅದು ಸೀನ್ ಈಗ ಬರ್ತೈತಿ. ಅವಾಗ ನಾ ಅದು ಲೊಕೇಶನ್ ಅಷ್ಟೇ ತೋರಿಸಿದ್ರು, ನಾನು ಅನ್ಕೊಂಡಿದ್ದ ಅಲ್ಲೇ ಈ ಸೀನ್ ಬರ್ತಿದ್ದಂತ. ಅಲ್ಲೇ ಲೊಕೇಶನ್ ಅಷ್ಟೇ ಎಸ್ಟಾಬ್ಲಿಷ್ ಮಾಡ್ರು. ನೆಕ್ಸ್ಟ್ ಆ ಸೀನ್ ಏನು ಬರ್ತೈತಿ ಈ ಪಾಠದಾಗ ಬರ್ತೈತಿ. ಸ್ವಲ್ಪ ಟೀಸರ್ ಮುಂದೆ ಹೋದ್ಮ್ಯಾಗ ಆಲ್ಮೋಸ್ಟ್ ಇದು 30 ಸೆಕೆಂಡ್ ಟೀಸರ್ ಬಂದಾಗ ಇದು ಸೀನ್ ಬರ್ತೈತಿ ಎಂಟ್ರಿದ. ಇದೊಂದು ಆಪ್ಷನ್ ಬೇರೆ ಐತೆ ಕಂಪ್ಲೀಟ್ಲಿ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಭಾಳ ಫಾಸ್ಟ್ ಕಟ್ಸ್ ಅದಾವು. ಈ ಕಟ್ಸನ್ನು ಇನ್ನೊಂದು ಏನು ಅಬ್ಸರ್ವ್ ಮಾಡಿತ್ತಂದ್ರೆ, ಇಲ್ಲಿ ಏನು ಹೀರೋಯಿನ್ಸ್ಗಳನ್ನ ತೋರಿಸೇ ಇಲ್ಲ. ಆಲ್ಮೋಸ್ಟ್ 5 ಜನ ಹೀರೋಯಿನ್ಸ್ ಇದಾರು. ಆ್ಯಂಡ್ ಇಲ್ಲಿ ಓವರ್ ಹೆಡ್ ಕ್ಯಾಮ್ರಾ ಆ್ಯಂಗಲ್ ನೋಡ್ಬೋದು, ಒಬ್ರು ಯಾರು ಬಿದ್ದಾರೆ ಕೆಳಗಡೆ. ಆ್ಯಂಡ್ ಇಲ್ಲಿ ಸರೌಂಡಿಂಗ್ ಒಂದು 2-3 ಹೀರೋಯಿನ್ಸ್ ಎಲ್ಲ ಓಡಿ ಬರತ್ತಾರೋ, ಬಟ್ ಇವರೇ ಇರ್ಬೋದು. ನನ್ನ ಪ್ರಕಾರ ಇವರೇ ಹೀರೋಯಿನ್ಸ್ ಅಂತ ಅನಿಸ್ತೈತಿ. ಆ್ಯಂಡ್ ನೆಕ್ಸ್ಟ್ ಒಂದು ಸೀನ್ ಫಾಸ್ಟ್ ಕಟ್ರೆ ಏನೊಂದು ಸೀನ್ ಏನು ನೋಡಿದಂದ್ರೆ, ಈ ಸ್ಟ್ಯಾಚ್ಯೂ ಇಲ್ಲಿ ಬೆಂಕಿ ಬಿದ್ದೈತಿ. ಆ್ಯಂಡ್ ಇದು ಸ್ಮಶಾನ ಸೀನ್ ಅನಿಸ್ತೈತಿ ಆಲ್ಮೋಸ್ಟ್ ನೋಡೋಕೆ. ಕಲಗರ್ ಏನಿಕ್ಕೆಲ್ಲ ನೋಡೋಕೆ ಲೊಕೇಶನ್ ಸ್ವಲ್ಪ ಅದೇ ರೀತಿ ಅನ್ಸೈತಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಕ್ರೇಜಿ ಅಂದ್ರೆ, ಇಲ್ಲಿ ನೋಡ್ಬೋದು ಯಾರ್ದು ಮುಖಕ್ಕೆ ಬೆಂಕಿ ಹತ್ತೈತಿ. ಆ್ಯಂಡ್ ಈ ಲೊಕೇಶನ್ ನೋಡಿದ್ರೆ ಗೊತ್ತಾಗ್ಬೋದು, ಸಿಂಹ ಎಲ್ಲ ಕೇಜ್ ಆಗೈತಿ. ಈ ಸರ್ಕಸ್ನ ಒಂದು ಬ್ಯಾಕ್ ಸೈಡ್ ಇರ್ಬೋದು. ಡೇ ಟೈಮ್ದಾಗ ಆಲ್ಮೋಸ್ಟ್ ನೈಟ್ ಟೈಮ್ದಾಗ ಸ್ಟಾರ್ಟ್ ಇರುತ್ತೆ. ಡೇ ಟೈಮ್ದಾಗ ಇನ್ನೊಂದು ಫೈಟ್ ಸೀನ್ ಆಗೈತಿ ಇಲ್ಲಿ. ಆ್ಯಂಡ್ ಮುಖಕ್ಕೆ ಬೆಂಕಿನ ಹತ್ತೈತಿ. ಆ್ಯಂಡ್ ಇವ್ರೇನು ಸ್ವಲ್ಪ ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಯಾರೋ ಒಬ್ರು ಕೂತ್ಕೊಂಡಿದ್ದಾರೆ ಅಂತ. ಮೇನ್ಲಿ ಇವರು ಒಂದು 5 ಜನ ಹೀರೋದಾಗ ಯಾರೋ ಒಬ್ರು ಇದಾರು. ಬಟ್ ಇದನ್ನು ಭಾಳ ಸ್ಮಾರ್ಟ್ಲಿ ಅವರು ಹೈಡ್ ಮಾಡಿದಾರು. ಇಷ್ಟ ಹೈಡ್ ಮಾಡಿದಾರೆ ಸ್ಮಾರ್ಟ್ಲಿ ಅಂದ್ರೆ, ಇನ್ನು ಮುಂದೆ ಇದ್ದದ್ದು ಭಾಳ ಎಲಿಮೆಂಟ್ ಅದ ಅವನು ಕೂಡ ಭಾಳ ಸ್ಮಾರ್ಟ್ಲಿ ಹೈಡ್ ಮಾಡಿದಾರೆ ಫೇಸ್ ಎಲ್ಲ. ಆ್ಯಂಡ್ ಈ ಮೂವಿದಾಗ
ಕಾರ್ ಚೇಸ್ ಸೀನು ಐತಿ, ಅದನ್ನು ಕೂಡ ಅಬ್ಸರ್ವ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಈ ಜೆಟ್ಸ್ ಎಲ್ಲ ಫ್ಲೈ ಆಗತ್ತವು, ಇದನ್ನೆಲ್ಲ ನೋಡಿದರೆ ಪ್ಯಾರಾಶೂಟನ್ನು ಯಾರು ಲ್ಯಾಂಡ್ ಆಗತ್ತವ್ರು, ಇದನ್ನೆಲ್ಲ ನೋಡಿದರೆ ಇದು ಕ್ಲೈಮ್ಯಾಕ್ಸ್ ಸೀನ್ ಇರ್ಬೋದು ಮೋಸ್ಟ್ಲಿ, ಇಲ್ಲಾಂದರೆ ಏನಾದರೂ ಒಂದು ಮೇನ್ ಎಲಿಮೆಂಟ್ ಇರ್ಬೋದು. ಆ್ಯಂಡ್ ಫಸ್ಟ್ ಗ್ಲಿಮ್ಸ್ ಏನು ಬಿಟ್ಟಿರ್ತಾರಲ್ಲ ಟಾಕ್ಸಿಕ್, ಇದು ವೆರಿ ಫಸ್ಟ್ ಗ್ಲಿಮ್ಸ್. ಆ ಥರದೊಂದು ಫ್ರೇಮು ಕೂಡ ಅಲ್ಲಿ ಐತಿ, ಅಲ್ಲ ಟರ್ಚುದಾಗಿದ್ದು ಅವ್ರು ಏನೋ ಒಂದು ಕೆಸಿನದ ಹೋಗೋದು ಸೀನ, ಅದು ಫ್ರೇಮಲ್ಲಿ ಐತಿ. ಆ್ಯಂಡ್ ನೆಕ್ಸ್ಟ್ ಈ ಸರ್ಕಸ್ದಾಗ ಒಂದು ಫೈಟ್ ಸೀನ್ ಐತಿ. ಆ್ಯಂಡ್ ಆ ಫೈಟ್ದಾಗ ಆಲ್ಮೋಸ್ಟ್ ಎಲ್ಲ ಕಡ್ಸ್ ಯಾವ ರೀತಿ ಇದಾವೆ ಅಂದ್ರೆ ಎಷ್ಟೊತ್ತು ಫೇಸ್ ಕಾಣಬಾರ್ದಂಥ ಫ್ರೇಮ್ಗಳನ್ನ ಆ್ಯಡ್ ಮಾಡ್ಕೊಂಡಾರ ಇಲ್ಲೆಲ್ಲೂ ನಿಮ್ಗೆ ಎಸ್ ಫೇಸ್ ಆಲ್ಮೋಸ್ಟ್ ಕಾಣಿಸೋದಿಲ್ಲ, ಬಟ್ ಗೊತ್ತಾಗ್ತಿದೆ ಎಸ್ ಅಂತ ಗೊತ್ತಾಗ್ತಿದೆ. ಬಟ್ ಇವ್ರ ಫೇಸ್ ಕಾಣಬಾರ್ದಂಗೆ ಆಲ್ಮೋಸ್ಟ್ ಎಲ್ಲ ಕಡೆ ಕವರ್ ಮಾಡಿದವರು, ಅಷ್ಟು ಫಾಸ್ಟ್ ಕಟ್ಟದವು. ಆ್ಯಂಡ್ ಸೇಮ್ ಅದೇ ರೀತಿ ಬೇರೆ ಬೇರೆ ಲೊಕೇಶನ್ ಏನು ಫೈಟ್ ಆಗ್ತಾವೆ ನಿಮ್ಮ ಮೂವಿದಾಗ ಅವೆಲ್ಲ ಫ್ರೇಮ್ಸ್ ಇದಾವು ಆಲ್ಮೋಸ್ಟ್. ಗೊತ್ತಲ್ಲ ಇದಕ್ಕೆ ಜಾಸ್ತಿ ಫೈಟ್ ಸೀನ್ಸ್ ಇರ್ಬೋದು ಮೂವಿದಾಗ. ಒಂದಿಷ್ಟು ಫ್ರೇಮ್ಸ್ ಹತ್ತು ಇಲ್ಲಿದಾವು, ಯಾವ್ಯಾವ ಮೇಜರ್ ಫೈಟ್ ಇದಾವು ಆ ಫೈಟ್ದಾಗ ಸ್ವಲ್ಪ ಸಣ್ಣ ಬಿಟ್ಟುಗಳನ್ನ ಆ್ಯಡ್ ಮಾಡಿದರು. ಎಸ್ ಮುಖ ಕಾಣಬಾರ್ದಂಗೆ ಎಲಿಮೆಂಟ್ ರಿವೀಲ್ ಆಗಬಾರ್ದಂಗೆ ಮಾಡಿದಾರೆ, ಅದನ್ನು ಸ್ಮಾರ್ಟ್ಲಿ ಅದನ್ನು ಕಟ್ ಹೊಡ್ತಾರನೆಲ್ಲ ಆಲ್ಮೋಸ್ಟ್. ನೆಕ್ಸ್ಟ್ ಈ ಬ್ಲೂ ಜಾಕೆಟ್ ಹಾಕೊಂಡಿದ್ದು ಒಂದು ಲುಕ್ ಒಂದೈತಿ ಆಲ್ಮೋಸ್ಟ್. ಇಲ್ಲಿ ಅವ್ರ ಹೇರ್ಸ್ ಎಲ್ಲ ಗ್ರೇ ಕಲರ್ ಅದಾವು. ಈ ಲುಕ್ನ ಜಾಸ್ತಿ ರಿವೀಲ್ ಮಾಡಿಲ್ಲ, ಫೇಸ್ ಅಷ್ಟು ಸರಿಯಾಗಿ ಕಾಣತಿಲ್ಲ ಈ ಫ್ರೇಮ್ದಾಗ ಅವ್ರದ. ಆ್ಯಂಡ್ ಇನ್ನೊಂದು ಅಬ್ಸರ್ವ್ ಮಾಡಿ ಅಂದ್ರೆ ಈ ಪೂರ್ತಿ ಟೀಸರ್ದಾಗ ಫಸ್ಟಿಂದ ಲಾಸ್ಟ್ ತನಕ ಇದು ಒಂದು ಟೇಬಲ್ ಮ್ಯಾಗ ಅವ್ರು ಆ್ಯಶ್ ಹಿಂಗೆ ಡ್ರಾಪ್ ಮಾಡ್ತಿರ್ತಾರೆ. ಆ್ಯಂಡ್ ಆ ಸೀನ್ ಇರೋದು ಇದು ಮೇನ್ ಟೀಸರ್ ಅಲ್ಲಿಂದ ಸ್ಟಾರ್ಟ್ ಆಕೈತಿ. ಇದು ಏನು ಒಂದು ಬಾರ್ ರೆಸ್ಟೋರೆಂಟ್ ಏನು ಹೇಳಿದ್ನಲ್ಲ ಅಲ್ಲೇ ಒಂದು ಇದು ಎಂಟ್ರಿ ಹಾಕೈತಿ ಟೀಸರ್ದ. ಅಲ್ಲೇ ಆ್ಯಶಿನ ಕಂಟಿನ್ಯೂಸ್ಲಿ ಟೀಸರ್ದಾಗ ಎಲ್ಲ ಫ್ರೇಮ್ದಾಗ ಆಲ್ಮೋಸ್ಟ್ ಇದು ಆ್ಯಶ್ ಹಿಂಗೆ ಇದನ್ನು ಸ್ಪಿಟ್ ಮಾಡೋದು, ಅವ್ರ ಐಸ್ ಕ್ಲೋಸಪ್ ಸೀನ ಕಂಟಿನ್ಯೂ ಐತಿ. ಅದನ್ನು ತೊಗೊಂಬಂದು ಲಾಸ್ಟಾಗಿ ಟ್ರಿಗರ್ ಮಾಡ್ತಾರೋ, ಟ್ರಿಗರ್ ಆಗಿ ಅಲ್ಲಿ ಒಬ್ಬರಿಗೆ ರಾಕಿ ಹೊಡಿತಾರೋ, ರಾಕಿ ಅದ ರಾಯ ಅವ್ರನ್ನ ಇಲ್ಲಿ ಒಬ್ಬರನ್ನ ಹೊಡಿತಾರೋ. ಆ್ಯಂಡ್ ಅಲ್ಲೇ ಒಂದು ಸ್ವ್ಯಾಗ್ಲಿ ಒಂದು ಡೈಲಾಗ್ನ ಹೇಳ್ತಾರೋ. ಆಲ್ಮೋಸ್ಟ್ ಕಾಂಪಿಟೇಟಿವ್ ಮೂವೀಸ್ಗೆ ಇದೊಂದು ಆಲ್ಮೋಸ್ಟ್ ದುರಂದರೆಲ್ಲ ಬರಾಯಿದೆ ಆ ಡೇಟ್ಗೆ ಅವ್ರಿಗೆ ಇಂಡೈರೆಕ್ಟಾಗಿ ಹೇಳ್ತಂಗಿತ್ತದ ಆಲ್ಮೋಸ್ಟ್. ಆ್ಯಂಡ್ ಇವ್ರ ಆ್ಯಕ್ಟಿವ್ ಲೆವೆಲು ಅಂದ್ರೆ ಇನ್ನೊಂದು ನಾವು ಯಾವ ರೀತಿ ನೋಡಿದ್ದು ಪ್ರೀವಿಯಸ್ ಮೂವಿದಾಗ ಅಲ್ಲಿ ಎಷ್ಟು ಮೂವಿದಾಗ ನೋಡಿದೆವು. ಆ್ಯಂಡ್ ಲಾಸ್ಟ್ KGF ಮೂವಿದಾಗ ಇದ್ದಂಗೂ ಇಲ್ಲಿ ಕಾಣತಿಲ್ಲ. ಆ್ಯಂಡ್ ಡಿಫ್ರೆಂಟ್ ಬೇರೆನೇ ಕ್ಯಾರೆಕ್ಟರ್ ಐತಿ. ಆ್ಯಂಡ್ ಇವ್ರು ಭಾಳ ಚೇಂಜ್ ಮಾಡ್ಕೊಂಡು ಈಗ ಇದು ಮೂವಿಗೆ ಡೆಡಿಕೇಶನ್ ಮಾಡ್ಯಾರಂತ ಕಾಣೈತಿ ಈ ಫ್ರೇಮ್ದಾಗ. ಆಲ್ಮೋಸ್ಟ್ ಎಲ್ಲ ಈ ಟೀಸರ್ ಮೂವಿ ತನ್ನೋಷ್ಟ್ರ ಎಂಡ್ದಾಗ ಇನ್ನೊಂದು ಕ್ಯಾರೆಕ್ಟರ್ ರಿವೀಲ್ ಮಾಡ್ತಾರೆ. ಆಲ್ಮೋಸ್ಟ್ ಇದು ಈ ರಾಯ ಕ್ಯಾರೆಕ್ಟರ್ ಯಂಗ್ ವರ್ಜನು ಆ್ಯಂಡ್ ಆ ರಾಯ ಕ್ಯಾರೆಕ್ಟರ್ ಮಗನ ವರ್ಜನು ಗೊತ್ತಿಲ್ಲ. ಐ ಹೋಪ್ ನಂಗೆ ಅನ್ಸ್ಮಟ್ಟಿಗೆ ಒಂದು ಫ್ಲ್ಯಾಶ್ ಬ್ಯಾಕ್ ಇರ್ಬೋದು, ಬಿಟ್ಟರೆ ಒಂದು ಡಬಲ್ ರೋಲ್ ಇರ್ಬೋದು. ಈ ಶೇಡ್ದಾಗ ರಾಕಿ ಅವ್ರಿಗೆ ಬೇರೆ ಇರಂಗಿಲ್ಲ. ಪೂರ್ತಿ ನಾವೇನು ಕಿರಾತಕ ಹಳಿ ಮೂವಿದಲ್ಲಿ ನೋಡ್ತಿಲ್ಲ ಆ ರೀತಿ ಒಂದು ಕಾಂತಾರ ಫಿಸಿಕ್ ಕೂಡ ಕಡಿಮೆ ಮಾಡ್ಕೊಂಡಾರ ಈ ಕ್ಯಾರೆಕ್ಟರ್ಸ್ ಅಲ್ಲ ಅವ್ರ. ಇದು ಒಂದು ಸೀನ್ ನೋಡಿದಾಗ ನನಗಂತರೂ ಡೈರೆಕ್ಟಾಗಿ ಒಂದು ಮೂವಿ ನೆನಪಾಗಿಬಿಡ್ತು. ಮಾರ್ಕೋದಾಗ ಇದೇ ರೀತಿ ಒಂದು ಸೀನ್ ಐತಿ. ಇದೇ ರೀತಿ ಅವರು ಮಷಿನ್ ತೊಗೊಂಡು ಎಲ್ಲ ಈ ರೀತಿ ಬ್ರೂಟಲ್ ಒಂದು ಫೈಟ್ಸ್ ನಡೀತಿ. ಸ್ವಲ್ಪ ಮಾರ್ಕೋ ಶೇರ್ ಅನಿಸ್ತು ನನಗಿಲ್ಲಿ. ಬಟ್ ಇವ್ರು ಭಾಳ ಬೆಟರಾಗಿ ಮಾಡಿದವರು. ಇವು ಮಾರ್ಕೋ ಆಗಲಿ, ದುರಂಧರ, ಇವು ಏನೊಂದು ಅನಿಮಲ್ ಇತ್ತು, ಅದ್ರ ಏನು ಟಾಕ್ಸಿಕ್ ಲೆವೆಲ್ ಇಲ್ಲಿತ್ತು, ಅದು ಆ ಲೆವೆಲ್ ಇವರು ಬೇರೆ ಲೆವೆಲ್ ತೊಗೊಂಡೋಗ್ಬಿಟ್ಟಿದ್ರು. ಯಾವ ರೀತಿ ಮಾಡ್ಬೇಕು ನಾವು ಲೆವೆಲ್ ಸೆಟ್ ಮಾಡೋಕೆ ಹೋಗಿದ್ದಾರೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನಿಮ್ಗೆ. ಫೈನಲ್ ನಂಗೆ ಟೀಚರ್ ಭಾಳ ಇಂಪ್ರೆಸಿವ್ ಅನಿಸ್ತು. ನಂದು ಈ ಡೀಟೇಲ್ ರಿವ್ಯೂ ಇದಾಗಿತ್ತು. ಆ್ಯಂಡ್ ನಿಮ್ಗೆ ಯಾರಾದ್ರೂ ಈ ರಿವ್ಯೂ ಇಷ್ಟ ಆಗಿತ್ತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಒಂದು ಲೈಕ್ ಕೊಡ್ರಿ. ಆ್ಯಂಡ್ ಇದು ನನ್ನ ಯೂಟ್ಯೂಬ್ನಲ್ಲಿ ಫಸ್ಟ್ ವಿಡಿಯೋ, ಅಂದರೆ ಯೂಟ್ಯೂಬ್ನ ಪ್ರಿವ್ಯೂಸ್ ಮಾಡಿದ್ದೀನಿ. ಬಟ್ ಇದೇನು ಹೊಸ ಚಾನಲ್ ಮಾಡಿರಲ್ಲ, ಈ ಹೊಸ ಚಾನಲಲ್ಲಿ ಮೊದಲನೇ ವಿಡಿಯೋ ನೋಡಿ. ಯಾರಿಗೆ ಇಷ್ಟ ಆಗಿತ್ತು ಅಂದರೆ ಯಾವ ರೀತಿ ಇನ್ನು ಮುಂದೆ ಬೇರೆ ಬೇರೆ ಕಂಟೆಂಟ್ನ ತೊಗೊಂಬರ್ತೀನಿ ಚಾನಲ್ದಾಗ. ಆ್ಯಂಡ್ ಲೈಕ್ ಆ್ಯಂಡ್ ಫಾಲೋ ಮಾಡಿರಿ. ಸಿಗೋಣ ನೆಕ್ಸ್ಟ್ ವಿಡಿಯೋ ಅದ. ಬಾಯ್.